ಯಾಕೆ ಬಂಜೆತನ ಜಾಸ್ತಿ ಆಗಿದೆ? ಒಂದು ಹೆಣ್ಮಕ್ಳು ಕೆರಿಯರ್ ಓರಿಯೆಂಟೆಡ್ ಆಗಿದೆ, ಅದು ತಪ್ಪಲ್ಲ. ಕೆರಿಯರ್ ಓರಿಯೆಂಟ್ ಆಗಿರ್ಬೇಕಾದ್ರೆ ಪ್ರೆಗ್ನೆನ್ಸಿ ಅನ್ನೋದೇನಿರ್ತದೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಈ ಥರ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡಿದಾಗ ಏನಾಗ್ತದೆ, ಏಜ್ ಕೂಡ ಮುಂದೆ ಹೋಗ್ತಾ ಬರ್ತದೆ. ಸೊ ಏಜ್ ಮುಂದೆ ಹೋದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗ್ತದೆ. ಸೆಕೆಂಡು ಬರೋದು ನಮ್ಮ ಲೈಫ್ ಸ್ಟೈಲು. ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರೋದಿಲ್ಲ ಅಂದರೆ ನಾವು ಎಕ್ಸಸೈಸ್ ಮಾಡೋದಿಲ್ಲ, ಡೈಲಿ ಜಂಕ್ ಫುಡ್ ಹೆಚ್ಚಿಗೆ ತೊಗೊಳ್ಳೋದು, ಆರ್ಟಿಫಿಷಿಯಲ್ ಫ್ಲೇವರ್ಡು ಅಥವಾ ಕಲರ್ಡ್ ಫುಡ್ ತೊಗೊಳ್ಳೋದು, ಇದು ಎಲ್ಲದರಿಂದ ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತದೆ, ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತದೆ. ಇದು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಳಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗ್ತದೆ. ಗಂಡು ಮಕ್ಕಳಿಗೆ ಏಜು ಅವ್ರಿಗೂ ಮ್ಯಾಟರ್ ಆಗ್ತದೆ. ಅಂದರೆ ನಾವೇನು ಹೇಳ್ತೀವಿ, ಒಂದು 30-35 ವರ್ಷದ ತಕ್ಷಣ ಹೆಣ್ಮಕ್ಳಿಗೆ ಸೊಸೈಟಿಯಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. ಇನ್ನು ಮಕ್ಕಳಾಗಿಲ್ವಾ ನನಗೆ, ಇನ್ನು ಮಕ್ಕಳಾಗಿಲ್ವಾ? ಗಂಡು ಮಕ್ಕಳನ್ನ ಯಾರೂ ಕೇಳೋರೇ ಇಲ್ಲ. 40 ವರ್ಷ ಆದ್ರೂ ಅವ್ರನ್ನ ಕೇಳೋದಿಲ್ಲ, ಯಾಕೆ ನಿಂಗೆ ಮಗು ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಗಂಡು ಮಕ್ಕಳು ಏಜು ಜಾಸ್ತಿ ಆಗ್ತಿದ್ರೆ ಆ ಸ್ಪರ್ಮಲ್ಲಿ ಅಥವಾ ವೀರಾಣುಗಳಲ್ಲಿ ಅದರ ಮೂಮೆಂಟ್ಗಳು ಕಮ್ಮಿ ಆಗ್ಬೋದು, ನಂಬರ್ ಕಮ್ಮಿ ಆಗ್ಬೋದು, ನಾರ್ಮಲ್ ಆಗಿರೋ ಸ್ಪರ್ಮ್ಸ್ ಕಮ್ಮಿ ಆಗ್ಬೋದು. ಹಾಗಾಗಿ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಕಮ್ಮಿ ಆಗಿರ್ಬೋದು.